ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಒಂದು ಪಂದ್ಯವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಎರಡೂ ಟೀಮ್ಗಳ ಪ್ಲಸ್ ಏನು ಮೈನಸ್ ಏನು, ಎರಡೂ ಟೀಮ್ಗಳು ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾವೆ, ಗೆಲ್ಲೋದಕ್ಕೆ ಏನೆಲ್ಲ ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ, ಎಲ್ಲವನ್ನು ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಈಗಾಗಲೇ ಒಂದು ಬಾರಿ ಸಹಿತ ಕಪ್ ಅನ್ನ ಗೆದ್ದಿಲ್ಲ. ಇನ್ನು ಮುಂಬೈ ಇಂಡಿಯನ್ಸ್ ನೋಡೋದಾದ್ರೆ ಈಗಾಗಲೇ 5 ಬಾರಿ ಕಪ್ ಅನ್ನ ಗೆದ್ದಿದೆ. 2013, 2015, 2017 ಮತ್ತು 2019ರಲ್ಲಿ. ಈಗ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಏನ್ ನಡೀತಾ ಇದೆ, ಈಗಾಗಲೇ 34 ಮ್ಯಾಚ್ಗಳು ಈ ಹಿಂದೆ ಮುಖಾಮುಖಿ ಆಗಿದೆ. ಸೊ 34 ಮ್ಯಾಚ್ಗಳಲ್ಲಿ ಡೆಲ್ಲಿ 15 ಮ್ಯಾಚ್ಗಳನ್ನ ಗೆದ್ರೆ ಮುಂಬೈ ಇಂಡಿಯನ್ಸ್ ಅವರು 19 ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಸೊ ಹೀಗಿರಬೇಕಾದ್ರೆ ಈ ಒಂದು ಮ್ಯಾಚ್ ಏನು ಡೆಲ್ಲಿ ವರ್ಸಸ್ ಮುಂಬೈ 2026ರ IPL ಸೀಸನ್ ಅಲ್ಲಿ ಮಧ್ಯಾಹ್ನ 3:30ಕ್ಕೆ ಶುರುವಾಗುತ್ತೆ. ಏನು ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ಈ ಒಂದು ಮ್ಯಾಚ್ ಆರಂಭವಾಗುವಂತದ್ದು. ಹಾಗಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ನ ಪ್ಲೇಯಿಂಗ್ ಲೆವೆಲ್ ಯಾವ ತರ ಆಗಿದೆ? ಕ್ಯಾಪ್ಟನ್ ಅಕ್ಷರ್ ಪಾಟೀಲ್ ಅವರು ಒಬ್ಬ ಒಳ್ಳೆ ಆಲ್ರೌಂಡರ್, ಅಂದ್ರೆ ಸ್ಟಾಬಿಲಿಟಿ ಪ್ಲೇಯರ್ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಓಪನಿಂಗ್ ಅಲ್ಲಿ ನಾವು ನೋಡೋದಾದ್ರೆ KL ರಾಹುಲ್ ಅವರು ಇದ್ದಾರೆ, ಒಬ್ಬ ಒಳ್ಳೆ ವಿಕೆಟ್ ಕೀಪರ್ ಅಂಡ್ ಕ್ಲಾಸಿ ಬ್ಯಾಟ್ಸ್ಮ್ಯಾನು. ಇನ್ನು ಪತುಮ್ ನಿಶಾಂಕ ಅವರು ಇದ್ದಾರೆ, ಟೆಕ್ನಿಕಲ್ ಪ್ಲೇಯರ್ ಅಂತ ಕೂಡ ಹೇಳ್ಬೋದು. ಇನ್ನು ಮಿಡಲ್ ಆರ್ಡರ್ನಲ್ಲಿ ನಾವು ನೋಡೋದಾದ್ರೆ ನಿತೀಶ್ ರಾಣಾ ಇದ್ದಾರೆ, ಒಬ್ಬ ಒಳ್ಳೆ ಅಗ್ರೆಸಿವ್ ಪ್ಲೇಯರ್. ಆ್ಯಂಡ್ ಸಮೀರ್ ರಿಜ್ವಿ ಮತ್ತು ಅಶುತೋಷ್ ಶರ್ಮಾ ಅವರು ಕೂಡ ಇದ್ದಾರೆ, ಟ್ರಿಸ್ಟಾನ್ ಸ್ಟಬ್ಸ್ ಅವರು ಕೂಡ ಇದ್ದಾರೆ, ಡೇವಿಡ್ ಮಿಲ್ಲರ್ ಅವರು ಒಳ್ಳೆ ಫಿನಿಷರು ಮತ್ತು ಬಿಗ್ ಹಿಟರ್ ಅಂತ ಕೂಡ ಹೇಳ್ಬೋದು. ಇನ್ನು ಆಲ್ರೌಂಡರ್ ವಿಚಾರಕ್ಕೆ ಬರೋದಾದರೆ ಕ್ಯಾಪ್ಟನ್ ಅಕ್ಷರ್ ಪಾಟೀಲ್ ಅವರು ಕೂಡ ಇದ್ದಾರೆ, ವಿಪ್ರಾಜ್ ನಿಗಮ್ ಅವರು ಕೂಡ ಇದ್ದಾರೆ. ಇನ್ನು ಬಾಲಿಂಗ್ನ ವಿಚಾರದಲ್ಲಿ ನೋಡಿದ್ರೆ ಕುಲ್ದೀಪ್ ಯಾದವ್ ಅವರಿದ್ದಾರೆ, ಲುಂಗಿ ಎನ್ಗಿಡಿ ಇದ್ದಾರೆ, ಟಿ ನಟರಾಜನ್ ಅವರಿದ್ದಾರೆ. ಸೊ ಇದಿಷ್ಟು ಡೆಲ್ಲಿ ಕ್ಯಾಪಿಟಲ್ಸ್ನ ಒಂದೊಳ್ಳೆ ಪ್ಲೇಯಿಂಗ್ 11. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ನಾವು ನೋಡೋದಾದರೆ ಈ ಹಿಂದೆ ಅಂದರೆ ಮೊನ್ನೆ 2026ರ ಮೊದಲನೇ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತುಂಬ ಅದ್ಭುತವಾಗಿ ಆಟ ಆಡ್ತಾರೆ. ಅದರಲ್ಲಿ ಲುಂಗಿ ಎನ್ಗಿಡಿ ಅವರು ಒಳ್ಳೊಳ್ಳೆ ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ. ಟಿ ನಟರಾಜನ್ ಅವರು ಸಹಿತ 3 ವಿಕೆಟನ್ನು ತೆಗೆದುಕೊಳ್ತಾರೆ. ಇನ್ನು ಇದಕ್ಕೆ ಸಾಥಾಗಿ ಕುಲ್ದೀಪ್ ಯಾದವ್ ಅವರು ಸಹಿತ ಒಳ್ಳೆ ಬಾಲಿಂಗನ್ನು ಮಾಡ್ತಾರೆ. ಸೊ ಹೀಗಿರಬೇಕಾದ್ರೆ ಒಂದೊಳ್ಳೆ ಸಖತ್ತಾಗಿ ಬ್ಯಾಟಿಂಗನ್ನು ಮತ್ತು ಬಾಲಿಂಗನ್ನು ಕೂಡ ಈ ಒಂದು ಡೆಲ್ಲಿ ಈಗಾಗಲೇ ಒಂದು ಪಂದ್ಯವನ್ನು ಗೆದ್ದಿದೆ. ಸೊ ಇದಿಷ್ಟು ಡೆಲ್ಲಿ ವಿಚಾರ. ಆದರೆ ಇನ್ನು ಒಂದು ಡೆಲ್ಲಿನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಖೇಶ್ ಕುಮಾರ್ ಅವರು ಸಹಿತ ಇದ್ದಾರೆ. ಮುಖೇಶ್ ಕುಮಾರ್ ಅವರು ಒಬ್ಬ ಒಳ್ಳೆ ಸ್ವಿಂಗ್ ಬಾಲರ್ ಅಂತ ಕೂಡ ಹೇಳ್ಬೋದು. ಇನ್ನು ಇದಿಷ್ಟು ಡೆಲ್ಲಿ ವಿಚಾರ. ಈಗ ಮುಂಬೈನ ನಾವು ನೋಡೋದಾದರೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಒಬ್ಬ ಒಳ್ಳೆ ಪೇಸ್ ಆಲ್ರೌಂಡರ್ ಕೂಡ ಹೌದು. ಇನ್ನು ಓಪನಿಂಗ್ನಲ್ಲಿ ನಾವು ನೋಡೋದಾದರೆ ರೋಹಿತ್ ಶರ್ಮಾ ಅವರು ಒಬ್ಬ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮ್ಯಾನ್, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಇನ್ನು ರಿಯಾನ್ ರಿಕ್ಲೆಟನ್ ಅವರು ಇದ್ದಾರೆ, ಒಳ್ಳೆ ಅಟ್ಯಾಕಿಂಗ್ ಕೂಡ ಇವರು ಚೆನ್ನಾಗಿ ಮಾಡ್ತಾರೆ. ಇನ್ನು ಮಿಡಲ್ ಆರ್ಡರ್ನಲ್ಲಿ ನಾವು ನೋಡೋದಾದರೆ ಸೂರ್ಯಕುಮಾರ್ ಯಾದವ್ ಅವರು ಇದ್ದಾರೆ, 360 ಸ್ಕೈ ಅಂತಲೇ ಹೇಳ್ತಾರೆ. ತಿಲಕ್ ವರ್ಮಾ ಅವರು ಇದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಒಬ್ಬ ಒಳ್ಳೆ ಫಿನಿಷರ್, ನಮನ್ದೀರ್ ಅವರಿದ್ದಾರೆ, ಶರ್ಫಾನ್ ರಥರ್ಫೋರ್ಡ್ ಇದ್ದಾರೆ. ಇದೆಲ್ಲ ಬ್ಯಾಟ್ಸ್ಮ್ಯಾನ್ಗಳು. ಇನ್ನು ಆಲ್ರೌಂಡರ್ ಅವರ ವಿಚಾರಕ್ಕೆ ಬರೋದಾದರೆ ಮಿಚೆಲ್ ಶಾನ್ಸನ್ ಅವರು ಇದ್ದಾರೆ, ಇನ್ನು ಗಜನ್ಫರ್ ಅವರು ಇದ್ದಾರೆ, ಒಳ್ಳೆ ಸ್ಪಿನ್ ಬಾಲರ್ ಅವರು ಕೂಡ. ಇನ್ನು ಶಾರ್ದುಲ್ ಠಾಕೂರ್ ಅವರು ಇದ್ದಾರೆ, ಕಳೆದ ಮ್ಯಾಚ್ನಲ್ಲಿ ಶಾರ್ದುಲ್ ಠಾಕೂರ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ. ಇನ್ನು ಮಯಾಂಕ್ ಮಾರ್ಕಂಡೆ ಅವರು ಕೂಡ ಇದ್ದಾರೆ, ಜಾಸ್ಪ್ರೀತ್ ಬೂಮ್ರಾ ಇದ್ದಾರೆ. ಡೆತ್ ಓವರಲ್ಲಿ ಜಾಸ್ಪ್ರೀತ್ ಬೂಮ್ರಾ ಅವ್ರದ್ದೇ ಆದಂಥ ಒಂದು ಮಾಯವನ್ನು ಮಾಡ್ತಾರೆ. ಅಷ್ಟು ಸಖತ್ತಾಗಿ ಜಾಸ್ಪ್ರೀತ್ ಬೂಮ್ರಾ ಅವರು ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ. ಇನ್ನು ಜಾಸ್ಪ್ರೀತ್ ಬೂಮ್ರಾ ಅವರ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲೂ ಸಹಿತ ಇವರು ಬಾಲಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂದರೆ ಬ್ಯಾಟ್ಸ್ಮನ್ಗಳು ಖಂಡಿತವಾಗ್ಲೂ ಕೂಡ ಅದೆಷ್ಟೋ ಜನ ಬ್ಯಾಟ್ಸ್ಮನ್ಗಳು ಎದುರ್ಕೊಂಡಿದ್ದಾರೆ, ಅಂತಹ ಪ್ರಸಂಗಗಳನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹೀಗಿರಬೇಕಾದ್ರೆ ಮುಂಬೈನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಟ್ರೆಂಟ್ ಬೋಲ್ಟ್ ಅವರು ಸಹಿತ ಇದ್ದಾರೆ. ಸೊ ಇದಿಷ್ಟು ಮುಂಬೈ ವರ್ಸಸ್ ಡೆಲ್ಲಿ. ಎರಡೂ ಟೀಮ್ಗಳು ಕೂಡ ಒಂದೊಳ್ಳೆ ಸ್ಟ್ರಾಂಗ್ ಏನು ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಒಳಗೊಂಡಿದೆ. ಇನ್ನು ಪಿಚ್ ರಿಪೋರ್ಟನ್ನು ನಾವು ನೋಡೋದಾದರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿನಲ್ಲಿ ನಡೆಯುವಂಥದ್ದು. ಟ್ರೆಡಿಷ್ನಲ್ ಆಗಿ ಹೇಳಬೇಕಾದ್ರೆ ಒಂದು ಒಳ್ಳೆ ಬ್ಯಾಟಿಂಗ್ ಫ್ರೆಂಡ್ಲಿ ಸರ್ಫೇಸ್ ಏರಿಯಾ ಅಂತ ಕೂಡ ಹೇಳ್ಬೋದು. ಒಳ್ಳೊಳ್ಳೆ ಶಾಟ್ಗಳನ್ನು ಕೂಡ ಹೊಡೆಯೋದಕ್ಕೆ ಅನುಕೂಲವಾಗುತ್ತೆ ಮತ್ತು ಚಿಕ್ಕ ಚಿಕ್ಕ ಬೌಂಡ್ರಿ ಇದೆ. ಸೊ ಆದ್ದರಿಂದ ಈ ಒಂದು ಮ್ಯಾಚಲ್ಲಿ ಅಂದರೆ ಈ ಒಂದು ಪಂದ್ಯದಲ್ಲಿ ಮತ್ತು ಈ ಒಂದು ಸ್ಟೇಡಿಯಂನಲ್ಲಿ ಅತಿ ಹೆಚ್ಚಾಗಿ 170ರಿಂದ 200ರವರೆಗೆ ಟಾರ್ಗೆಟ್ಗಳನ್ನು ನೀಡಿದ್ದಾರೆ. ಹೈ ಸ್ಕೋರಿಂಗ್ ಮ್ಯಾಚ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ಸ್ಪಿನ್ನರ್ಸ್ಗಳಿಗೆ ಒಂದು ಕಡೆಯಿಂದ ಮಿಡಲ್ ಓವರಲ್ಲಿ ಅನುಕೂಲವಾಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ಈ ಒಂದು ಸ್ಟೇಡಿಯಂನಲ್ಲಿ ಯಾರೆಲ್ಲ ಚೇಸಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅತಿ ಹೆಚ್ಚಾಗಿ ಅವರೇ ಗೆದ್ದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಇದಿಷ್ಟು ಡೆಲ್ಲಿ ಮತ್ತು ಮುಂಬೈಸ್ನ ಪ್ಲೇಯಿಂಗ್ 11 ಮತ್ತು ಯಾವ ರೀತಿ ಒಳ್ಳೆ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಮೇಜರ್ ಆಗಿ 2026ರ ಈ ಒಂದು ಪಂದ್ಯಗಳಲ್ಲಿ ಈಗ ಡೆಲ್ಲಿ ಮತ್ತು ಮುಂಬೈ ಏನು ಮುಖಾಮುಖಿ ಆಗ್ತಾ ಇದೆ, ಇದರಲ್ಲಿ KL ರಾಹುಲ್ ಒಬ್ಬ ಒಳ್ಳೆ ಲೀಡಿಂಗ್ ಟಾಪ್ ಆರ್ಡರ್ ಆಗಿ ಕಾಣಿಸ್ಕೊಳ್ತಾರೆ ಹಾಗೂ ವಿಕೆಟ್ ಕೀಪರ್ ಆಗಿ ಸಹಿತ. ಇನ್ನು ಸಮೀರ್ ರಿಜ್ವಿ ಅವರು ಈ ಹಿಂದಿನ ಮ್ಯಾಚ್ ಅಂದರೆ ಸಮೀರ್ ರಿಜ್ವಿ ಅವರು ಈ ಹಿಂದಿನ ಮ್ಯಾಚ್ 2026ರಲ್ಲಿ ಮೊದಲ ಪಂದ್ಯವನ್ನು ಆಡಿದಾಗ 70ಕ್ಕೂ ಹೆಚ್ಚು ರನ್ಗಳನ್ನು ಹೊಡೆದಿದ್ರು ಮತ್ತು ಡೆಲ್ಲಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣರಾಗಿದ್ದರು ಸಮೀರ್ ರಿಜ್ವಿ ಅವರು. ಇನ್ನು ಮುಂಬೈ ಇಂಡಿಯನ್ಸ್ನ ವಿಚಾರಕ್ಕೆ ಬರೋದಾದರೆ ರೋಹಿತ್ ಶರ್ಮಾ ಅವರು ಮತ್ತು ರ್ಯಾನ್ ರಿಕ್ಲೆಟನ್ ಅವರು ಇವರಿಬ್ಬರು ಸಹಿತ ಮೊದಲನೇ ಪಂದ್ಯದಲ್ಲಿ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡಿದರು, ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದರು. ಇನ್ನು ಜಾಸ್ಪ್ರೀತ್ ಬೂಮ್ರಾ ಅವರು ಕೂಡ ಅತ್ಯುತ್ತಮವಾಗಿ ಬಾಲಿಂಗನ್ನು ಸಹಿತ ಮಾಡ್ತಾಯಿದ್ರು. ಸೊ ಇದಿಷ್ಟು
ಏನು ಡೆಲ್ಲಿ ಮತ್ತು ಮುಂಬೈನ ಮುಖಾಮುಖಿ ಆಗುವಂಥದ್ದು